ಇದು ಸುಮನ್ ಟಿವಿ ಕನ್ನಡ ಸ್ಪೆಷಲ್. ನಾನು ಅವಿನಾಶ್ ಶಿವ. ದಳಪತಿ ವಿಜಯ್ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥವರು. ದಕ್ಷಿಣ ಭಾರತದ ಒನ್ ಆಫ್ ದ ಮೋಸ್ಟ್ ಫಾಲೋಡ್ ಸೂಪರ್ ಸ್ಟಾರ್. ಕಲೆಕ್ಷನ್ ಅಂತ ಬಂದಾಗ ಅವರ ಸಿನಿಮಾಗಳು ಒಂದಕ್ಕಿಂತ ಒಂದು ಮೈಲ್ ಸ್ಟೋನ್ ಅನ್ನು ಮಾಡಿದೆ. ತಮಿಳುನಾಡಿನಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿರೋರು ವಿಜಯ್. ಇತ್ತೀಚಿನ ವರ್ಷಗಳಲ್ಲಿ ನೀವು ಅಥವಾ ಇತ್ತೀಚಿನ ತಿಂಗಳುಗಳಲ್ಲಿ ವಿಜಯ್ ಅವರನ್ನು ನಾವು ನೋಡ್ತಿರೋದು ರಾಜಕೀಯ ವಿಚಾರವಾಗಿ, TVK ಪಕ್ಷದ ವಿಚಾರವಾಗಿ. ಆದರೆ ಈಗ ನಿನ್ನೆ ಬಂದಂಥ ಒಂದು ಡಿವೋರ್ಸ್ ಅಪ್ಲಿಕೇಶನ್ ಪೋಸ್ಟ್ ಏನಿದೆ ಅಥವಾ ಒಂದು ಸ್ಟೋರಿ ಏನಿದೆ, ಇಡೀ ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಭಾರತದಾದ್ಯಂತ ಒಂದು ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದೆ. ತಮಿಳುನಾಡು ರಾಜಕೀಯದಲ್ಲಂತೂ ದೊಡ್ಡ ಬಿರುಗಾಳಿ ಎತ್ತಿದೆ. ದಳಪತಿ ವಿಜಯ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಿರೋದು ನೀವು ನೋಡ್ತಾ ಇದ್ದೀರಾ. ಇದರ ಜೊತೆ ಈಗ ಫ್ಯಾಮಿಲಿ ವಿಚಾರವಾಗಿ ಕೂಡ ದೊಡ್ಡ ಮಟ್ಟದ ಬಿರುಗಾಳಿ ಎತ್ತಿದೆ. ಸಂಗೀತ ವಿಜಯ್ ಅವರ ಪತ್ನಿ 1999 ಆಗಸ್ಟ್ 25 ಇಬ್ಬರ ಮದುವೆ ಆಗಿತ್ತು. 27 ವರ್ಷಗಳ ದಾಂಪತ್ಯ ಜೀವನ. ಭಾಳ ಸಮಯದಿಂದ ಒಂದು ವಿಚಾರ ಹರಿದಾಡ್ತಾ ಇತ್ತು. ತಮಿಳುನಾಡಿನ ನೀವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನಲ್ಗಳನ್ನು ಕೂಡ ಗಮನಿಸಿದಾಗ ಸಂಗೀತ ಮತ್ತು ವಿಜಯ್ ಅವರು ಒಳ್ಳೆ ಒಂದು ಕೆಮಿಸ್ಟ್ರಿ ಇಲ್ಲ ಸದ್ಯಕ್ಕೆ. ಇಬ್ಬರ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತಾ ಇತ್ತು, ಸುದ್ದಿಗಳು ಬರ್ತಾ ಇತ್ತು. ಜೊತೆಗೆ ವಿಜಯ್ ಅವರಿಗೆ ಬೇರೆ ನಟಿ ಜೊತೆ ಅಫೇರ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಸುದ್ದಿಗಳು ಹರಿದಾಡ್ತಾ ಇತ್ತು. ಆದರೆ ಎಲ್ಲವೂ ಕೂಡ ಊಹಾಪೋಹ, ರೂಮರ್ ಅನ್ನೋ ರೀತಿಯಾಗಿನೇ ಇತ್ತು. ಆದರೆ ಯಾವಾಗ ನಿನ್ನೆ ಡಿವೋರ್ಸ್ ಅಪ್ಲಿಕೇಶನ್ನ ಆ ಕಾಪಿಯಲ್ಲಿ ಆ್ಯಕ್ಟ್ರೆಸ್ ಅನ್ನೋದನ್ನು ಬಳಸಿದ್ರು, ಇದು ಈಗ ಮತ್ತಷ್ಟು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ. ನನ್ನ ಹತ್ರ ಕಾಪಿ ಕೂಡ ಇದೆ. ಏನು ಸಂಗೀತ ಅವರು ಡಿವೋರ್ಸ್ ಅಪ್ಲಿಕೇಶನ್ ಏನು ಹಾಕಿದ್ದಾರೆ. ಸೊ ಅವರು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954 ಈ ಒಂದು ಆ್ಯಕ್ಟ್ ಏನಿದೆ, ಇದರ ಪ್ರಕಾರ ಚೆಂಗಲ್ಪಟ್ಟು ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮೂಲತಃ ಅವರು ವಿದೇಶದಲ್ಲಿರೋ ಸದ್ಯಕ್ಕೆ. ಆದರೆ ಏನೇನು ಆಗಿದೆ ಅದೆಲ್ಲವನ್ನು ಕೂಡ ತಮ್ಮ ಈ ಅಪ್ಲಿಕೇಶನಲ್ಲಿ ಡೀಟೇಲ್ ಆಗಿ ತಿಳಿಸಲಾಗಿದೆ. ಭಾಳ ಮುಖ್ಯವಾಗಿ ಅವರು ತಿಳಿಸಿರೋದು 2021ರಿಂದ ಒಬ್ಬ ನಟಿಯ ಜೊತೆಗೆ ಈ ಥರದೊಂದು ಅಫೇರ್ ಇರೋ ಬಗ್ಗೆ ಅವರು ಮೆನ್ಷನ್ ಮಾಡಿದಾರಲ್ಲಿ, ಆರೋಪ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ನಿರಂತರವಾಗಿ ಈ ವಿಷಯ ನನಗೆ ಗೊತ್ತಾದ ಮೇಲೆ ನಾನು ಅವರಿಗೆ ಹೇಳುವಂಥ ಪ್ರಯತ್ನ ಮಾಡಿದೆ. ಇಬ್ಬರ ನಡುವೆ ಮಾತು ಕೂಡ ಆಯಿತು. ಆದರೆ ಆರಂಭದಲ್ಲಿ ಅವ್ರು ಹೇಳಿದರು, ಇಲ್ಲ ನಾನು ಈ ಒಂದು ರಿಲೇಷನ್ಶಿಪ್ ಏನು ಹೊರಗಡೆ ಐತೆ ಅದನ್ನು ಕಟ್ ಮಾಡ್ತೀನಿ, ನಾನು ಇದು ಮುಂದುವರಿಯೋದಿಲ್ಲ ಅಂತ ಪ್ರಾಮಿಸ್ ಮಾಡಿದರು. ನಾನು ಕೂಡ ಅವಕಾಶಗಳನ್ನು ಕೊಟ್ಟೆ. ಆದರೆ ಹೋಗ್ತಾ ಹೋಗ್ತಾ ಆ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೋದು, ಹೊರಗಡೆ ಶೂಟಿಂಗ್ ಹೋದಾಗ ಆ ಫೋಟೋವನ್ನು ಹಾಕುವಂಥದ್ದು ಕೂಡ ಮಾಡ್ತಾಯಿದ್ರು. ಇದು ನಮಗೆ ತುಂಬ ಡಿಸ್ಟರ್ಬ್ ಮಾಡ್ತಾಯಿತ್ತು. ಜೊತೆಗೆ ಆ ಫೋಟೋದಲ್ಲಿ ವಿಜಯ್ ಕೂಡ ಇರ್ತಾಯಿದ್ರು. ಅವರ ಸಮ್ಮತಿಯ ಜೊತೆಗೇ ಆ ಫೋಟೋಗಳನ್ನು ಅಪ್ಲೋಡ್ ಮಾಡಲಾಗ್ತಾಯಿತ್ತು. ಇದೆಷ್ಟು ಮಟ್ಟಿಗೆ ಅಂತಂದರೆ ಬರೀ ಸಂಗೀತ ಅವ್ರಿಗೆ ಮಾತ್ರ ಅಲ್ಲ, ಅವರ ಮಕ್ಕಳಿಗೆ ಸ್ಕೂಲ್ಗೆ, ಕಾಲೇಜ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಮುಜುಗರ ಉಂಟಾಗ್ತಾ ಇತ್ತು. ಈ ಥರ ತಂದೆ ವಿಚಾರವಾಗಿ ಬಂದಾಗ ಅಂತೆಲ್ಲ ಆ ಒಂದು ಕಾಪಿಯಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇನ್ನೂ ಹಲವಾರು ವಿಚಾರಗಳನ್ನು ಅವ್ರು ಮೆನ್ಷನ್ ಮಾಡ್ತಾರೆ. ಅಂದರೆ ನನಗೆ ಏನೇನು ಇತ್ತೀಚಿನ ವರ್ಷಗಳಲ್ಲಿ 2024 ನಂತರ ನನಗಿದ್ದಂಥ ಫೆಸಿಲಿಟಿಗಳು, ನನ್ನ ಒಂದಷ್ಟು ಈ ಫಿನಾನ್ಷಿಯಲ್ ಇರುತ್ತಲ್ಲ, ಏನು ಹಣಕಾಸಿನ ವಿಚಾರವಾಗಿ ಕೂಡ ನನಗೆ ಲಗಾಮ್ ಹಾಕಲಾಗ್ತಿತ್ತು. ನನ್ನನ್ನು ಕಡಿವಾಣ ಹಾಕ್ತಾಯಿದ್ರು. ಅಂದರೆ ನಾನೆಲ್ಲೋ ಒಂದು ಕಡೆ ಒಂಥರ ಬಂದಿ ಆಗಿಬಿಟ್ಟಿದ್ದೆ. ನನ್ನ ಫ್ರೀಡಮ್ ಏನಿದೆ ಅದಕ್ಕೂ ಕೂಡ ಧಕ್ಕೆ ಉಂಟಾಗ್ತಾ ಇತ್ತು. ಸೊ ಇದನ್ನು ನಾನು ನಿರಂತರವಾಗಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ಹರಿದಾಡಿದಾಗ, ನಟಿ ಮತ್ತು ವಿಜಯ್ ಇದ್ದಂಥ ಫೋಟೋಗಳು ಹರಿದಾಡಿದಾಗ ನನಗೂ ಕೂಡ ಮುಜುಗರ ಉಂಟಾಗ್ತಾ ಇತ್ತು. ಹಾಗಾಗಿ ಇದಕ್ಕೊಂದು ಎಂಡ್ ಬೇಕು, ಕನ್ಕ್ಲೂಷನ್ ಬೇಕು ಅಂತ ನಾನು ಈ ಒಂದು ಅಪ್ಲಿಕೇಶನನ್ನು ಹಾಕ್ತಿದ್ದೀನಿ ಅಂತ. ಇದು ವಿಜಯ್ ವಿಚಾರವಾಗಿ. ವಿಜಯ್ಗೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕರೂರಿನಲ್ಲಾದಂಥ ಸ್ಟ್ಯಾಂಪೀಡ್ 40ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಸೊ ಅದಾದಮೇಲೆ CBIನ ಎನ್ಕ್ವೈರಿ ಆಗ್ತಿದೆ ವಿಜಯ್ಗೆ. ಜೊತೆಗೆ ಬಹಳ ಮುಖ್ಯವಾಗಿ ಜನನಾಯಕರು ಅವರ ಕೆರಿಯರ್ನ ಕೊನೆಯ ಸಿನಿಮಾ ಅದೇನು KVN ಪ್ರೊಡಕ್ಷನ್, ನಮ್ಮ ಕನ್ನಡದ ಪ್ರೊಡ್ಯೂಸರನ್ನೇ KVN ಅವರು. ಸೊ ಅದೇನೇನು ರಿಲೀಸ್ ಆಗುತ್ತೆ, ಪೊಂಗಲ್ಗೆ ರಿಲೀಸ್ಗೆ ರೆಡಿ ಆಗಿತ್ತು. ಅದು ಪೊಲಿಟಿಕಲಿ ಕೂಡ ಬಹಳ ಬೂಸ್ಟ್ ಕೊಡುವಂಥ ಒಂದಷ್ಟು ವಿಚಾರಗಳು ಅದರಲ್ಲಿತ್ತು. ಆದರೆ ಆ ಸಿನಿಮಾಗೂ ಕೂಡ ಸ್ಟೇ ಬರುತ್ತೆ. ಸೆನ್ಸಾರ್ ವಿಚಾರವಾಗಿ ಗೊಂದಲ ಆಗುತ್ತೆ. ಇನ್ನೂ ಕೂಡ ಸಿನಿಮಾ ರಿಲೀಸ್ ಆಗಿಲ್ಲ. ಒಂದಾದ್ಮೇಲೆ ಒಂದು ಹಾಗೆ ಹೇಳಿದಾಗೆ ಕರೂರಿನ ಸ್ಟ್ಯಾಂಪೀಡ್, CBI ಎಂಕ್ವೈರಿ, ಜನನಾಯಕನ್ ಸ್ಟೇ ಆಗಿರೋದು, ಈಗ 4ನೇದಾಗಿ ಅವರ ಫ್ಯಾಮಿಲಿಯಿಂದಾನೆ. ಇದ್ರ ಬಗ್ಗೆ ಈಗ ನಾನಾ ಚರ್ಚೆ ಆಗ್ತಿದೆ. ಅಂದರೆ ಒಂದು, ಸಂಗೀತ ಅವರು ಈ ಟೈಮಲ್ಲೇ, ಇನ್ನೇನು ಎಲೆಕ್ಷನ್ ಇದೆ, ಏಪ್ರಿಲ್ ಮೇಯಲ್ಲಿ ತಮಿಳುನಾಡು ಎಲೆಕ್ಷನ್, TVK ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ ವಿಜಯ್ ಇದ್ದಾರೆ. ಆದರೆ ಪರ್ಸ್ನಲಿ ಈ ಥರದ್ದೊಂದು ಡ್ಯಾಮೇಜ್ ಆದಾಗ, ಪತ್ನಿ ಜೊತೆನೇ ಈ ಥರ ಆಗಿದೆ ಅಥವಾ ಪತ್ನಿನೇ ಒಂದು ಆರೋಪ ಮಾಡಿದಾಗ, ಇದು ವಿಜಯ್ಗೆ ದೊಡ್ಡ ಮಟ್ಟದ ಹಿನ್ನಡೆ. ಜೊತೆಗೆ ವಿಪಕ್ಷದವ್ರಿಗೆ ಒಂದು ದೊಡ್ಡ ಆಹಾರ. ಈಗ ನೋಡಿದ್ರ, ತಮಿಳ್ನಾಡು ಜನರಿಗೋಸ್ಕರ ನಿಲ್ತೀನಿ ಅಂತ ಹೇಳಿದಂಥ ಒಬ್ಬ ನಾಯಕ ಅವ್ರ ಸಂಸಾರದಲ್ಲೇ ಈ ಥರ ಇದೆ ಅಂತ ಹೇಳೋದು ಸಹಜ. ಇದನ್ನು ಆಬ್ವಿಯಸ್ಲಿ ಆಪೋನೆಂಟ್ಗಳು ಅದನ್ನು ತಗೊಳ್ತಾರೆ. ಸೊ ಹಾಗಾಗಿ ವಿಜಯ್ಗೆ ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ಸಮಸ್ಯೆ ಉಂಟಾಗ್ತಾ ಇದೆ. ಇನ್ನೊಂದು ಕಡೆ ಕೆಲವರು ಹೇಳ್ತಿದ್ದಾರೆ, ಸಂಗೀತ ಅವರಿಗೆ ಆಪೋಸಿಷನ್ ಪಾರ್ಟಿಗಳು ಏನಾದರೂ ಅವ್ರಿಗೆ ಹೇಳಿ ಅವ್ರ ತಲೆ ತುಂಬಿ ವಿಜಯ್ ಮೇಲೆ ಆರೋಪ ಮಾಡೋ ಹಾಗೆ ಈ ಟೈಮಲ್ಲೇ ಯಾಕೆ ಡಿವೋರ್ಸ್ಗೆ ಅಪ್ಲೈ ಮಾಡಬೇಕಾಗಿತ್ತು, ಎಲೆಕ್ಷನ್ ಮುಂದೆ 2 ತಿಂಗಳು ಇರಬೇಕಾದ್ರೆ ಅಂತ. ಬಟ್ ಇನ್ನೊಂದು ಮುಂದಲ್ಲಿ ನಾನು ಕೂಡ ರಿಸರ್ಚ್ ಮಾಡಿದೆ. ಸಂಗೀತ ಅವರಿಗೆ ಅಂಥ ಅಗತ್ಯ ಇಲ್ಲ. ಯಾಕಂದರೆ ಅವರು ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಅವ್ರ ಕಡೆಯೂ ಫಿನಾನ್ಷಿಯಲಿ ಚೆನ್ನಾಗಿದ್ದಾರೆ.
ಈ ಟೈಮಲ್ಲೇ ಬಂದು ವಿಜಯನೇನೋ ಲಾಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಸಂಗೀತ ಅವ್ರಿಗೂ ಕೂಡ ಇಲ್ಲ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಜೊತೆಗೆ ನಾವು ಇತ್ತೀಚಿನ ಒಂದು 3-4 ವರ್ಷಗಳ ಹಿಂದೆ ಅಂತ ಅನ್ಬೋದು, ವಿಜಯ್ ಅವರ ಆಡಿಯೋ ಫಂಕ್ಷನಲ್ಲಿ ಅಥವಾ ಪ್ರೀ ರಿಲೀಸ್ ಇವೆಂಟಲ್ಲೂ ಕೂಡ ಸಂಗೀತ ವಿಜಯ್ ಅವರ ಪಕ್ಕನೇ ಕೂರ್ತಾ ಇದ್ರು. ಇಬ್ಬರು ತುಂಬ ಚೆನ್ನಾಗಿರುವಂಥದ್ದು ಕೂಡ ನಾವು ನೋಡಿದ್ದೀವಿ. ಸೊ ಇಂಥ ಟೈಮಲ್ಲಿ ಇದನ್ನು ಹೇಳುವಂಥ ಅವಶ್ಯಕತೆ ಅವ್ರಿಗೂ ಕೂಡ ಇಲ್ಲ. ಅಂಥ ಒಬ್ಬ ಲೇಡಿ ಸಂಗೀತ ಅಲ್ಲ ಅಂತ ಅವರ ಆಪ್ತ ಮೂಲದಿಂದ ಕೂಡ ಮಾಹಿತಿ ಸಿಗ್ತಾ ಇದೆ. ಇದ್ಯಾವುದು ಕೂಡ ಪೊಲಿಟಿಕಲಿ ಡ್ರಿವನ್ ಅಲ್ಲ. ಇದೇನೇ ಇದ್ರೂ ಕೂಡ ಅವರು ಬೇಕು ಅಷ್ಟು ಸಹಿಸ್ಕೊಂಡು ಕೊನೆಯದಾಗಿ ಇದನ್ನು ಹೊರಗಡೆ ಹೇಳಿದ್ದಾರೆ, ಆರೋಪ ಮಾಡಿದ್ದಾರೆ ಅಂತ. ಬಟ್ ಇದೇನಿದ್ರು ಕೂಡ ಕೋರ್ಟ್ನಲ್ಲಿ ಫೈಸಲ ಆಗಬೇಕು, ಕೋರ್ಟ್ನಲ್ಲಿ ತೀರ್ಪಾಗುತ್ತೆ. ಏನು ಇದ್ರ ಬಗ್ಗೆ ಅಂದರೆ ಈ ಆರೋಪಗಳನ್ನು ಏನು ಮಾಡಿದ್ದಾರೆ, ಅದಕ್ಕೆ ಬೇಕಾದಂಥ ಸಾಕ್ಷ್ಯಗಳು, ಜೊತೆಗೆ ನಮ್ಮ ಆ್ಯಕ್ಟ್ ಪ್ರಕಾರ ಏನು ಹೇಳುತ್ತೆ ಅದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅಂದರೆ ಈ ಥರದ್ದೊಂದು ಆರೋಪ ಬಂದಾಗ ಅವ್ರು ಮಾಡಿರುವಂಥ ಆರೋಪ ಏನು ಅಂತಂದರೆ ಅಡಲ್ಟೇರಿಯಸ್ ರಿಲೇಷನ್ಶಿಪ್ ಅಂತ ಹೇಳಿದ್ದಾರೆ. ಸೊ ಇದ್ರ ಪ್ರಕಾರ ನಮ್ಮ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಹಿಂದೂ ಆ್ಯಕ್ಟ್, ಮ್ಯಾರೇಜ್ ಆ್ಯಕ್ಟ್ 1955ರಲ್ಲಿ ಹಿಂದೆ ಇದೊಂದು ಕ್ರೈಮ್ ಅಂತ ಇತ್ತು. ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂತ ಇದ್ದರೆ ಅದು ಕ್ರೈಮ್ ಅನ್ನೋ ರೀತಿಯಾಗಿ ಕನ್ಸಿಡರ್ ಆಗ್ತಾ ಇತ್ತು 497 IPC ಸೆಕ್ಷನ್ ಪ್ರಕಾರ. ಆದರೆ 2018ರಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಜೋಸೆಫ್ ಶೈನ್ ವಿ ಯೂನಿಯನ್ ಆಫ್ ಇಂಡಿಯಾ ಇದರ ಮೂಲಕ ಒಂದು ಪ್ರಕಟಣೆ ಮಾಡುತ್ತೆ ಅನ್ನೋಂತಂದ್ರೆ ಆದೇಶ. ಈ ಥರದ್ದು ಏನಾದರೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದ್ದರೆ ಅವ್ರವ್ರಿಗೆ ಪರಸ್ಪರ ಒಪ್ಪಿಗೆ ಇದ್ದರೆ ಅದು ಕ್ರೈಮ್ ಆಗಲ್ಲ. ಬಟ್ ಅವರ ಪತ್ನಿ ಏನಿರ್ತಾರೋ ಪತಿ ಏನಾದರೂ ತನ್ನ ಪತ್ನಿಯಿಂದ ಮೋಸ ಆಗಿದ್ದರೆ ಅವರು ಡಿವೋರ್ಸಿಗೆ ಅಪ್ಲೈ ಮಾಡೋಕೆ ಇದೊಂದು ಬಲವಾದಂಥ ಕಾರಣ ಆಗುತ್ತೆ ಅಂತ ಹೇಳಿದೆ. ಸೊ ಇಬ್ಬರು ಕೂಡ ಅಡಲ್ಟ್ ಆಗಿದ್ದರೆ ಅವ್ರಿಗೇನಾದರೂ ಅಫೇರ್ ಇದ್ದಂಥ ಸಂದರ್ಭದಲ್ಲಿ ನೋ ಲಾಂಗರ್ ಎ ಕ್ರಿಮಿನಲ್ ಅಫೆನ್ಸ್ ಅಂತ ಕೋರ್ಟ್ ಹೇಳಿದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ಬೋದು ಅಂತಂದರೆ ಅವರು ಡಿವೋರ್ಸ್ ಅಪ್ಲಿಕೇಶನ್ ಆಗುವಂಥದ್ದು, ಅದಾದ್ಮೇಲೆ ಅವ್ರು ಬೇರೆ ಬೇರೆ ಆಗೋದು ಆಗುತ್ತೆ. ಆದರೆ ವಿಜಯ್ಗಾಗುವಂಥ ಡ್ಯಾಮೇಜ್ ಭಾಳ ದೊಡ್ಡದು. ಯಾಕಂದರೆ ಜನರ ಮುಂದೆ ಈಗ ತಮಿಳ್ನಾಡಿನ ಜನ ತುಂಬ ಸೆಂಟಿಮೆಂಟ್ ಜಾಸ್ತಿ, ಅವರಿಗೆ ಫ್ಯಾಮಿಲಿ ಇದೆಲ್ಲ ಅಂತ ಬಂದಾಗ ತುಂಬ ಅವರು ಯೋಚನೆ ಮಾಡ್ತಾರೆ, ನಾವು ಯಾರಿಗೆ ವೋಟ್ ಮಾಡ್ತಾ ಇದ್ದೀವೇನು ಅನ್ನೋದು. ಸೊ ಇದೆಷ್ಟು ಮಟ್ಟಿಗೆ ವಿಜಯ್ ಅವರಿಗೆ ಮೈನಸ್ ಆಗುತ್ತೆ, ವಿಜಯ್ ಇದರಿಂದ ಹೇಗೆ ಹೊರಗಡೆ ಬರ್ತಾರೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಜೊತೆಗೆ ಆ ನಟಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದಿದೆ. ಸಾಮಾನ್ಯವಾಗಿ ಒಂದಷ್ಟು ಹೆಸರುಗಳನ್ನು ನೀವು ಕೇಳಿರ್ತೀರ, ನಾವು ಅದನ್ನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ, ಸರಿಯಾಗಲ್ಲ. ಯಾಕಂದರೆ ಆರೋಪ ಮಾಡಿರೋದು ಅವರ ಪತ್ನಿ. ಸೊ ಅವ್ರೇನು ಅಂತ ಮುಂದೆ ಅವರೇ ಅದನ್ನು ಲೀಗಲಿ ಫೈಟ್ ಮಾಡ್ತಾರೆ. ವಿಜಯ್ ಕೂಡ ಅದನ್ನು ಈಗ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ತಳಪತಿ ವಿಜಯ್ ಸಂಬಂಧಪಟ್ಟ ಹಾಗೆ ಅವರ ದಾಂಪತ್ಯ ಜೀವನದಲ್ಲಿ ಸದ್ಯಕ್ಕಾಗಿರುವಂಥ ಒಂದು ಇವೆಂಟ್ ಏನಿದೆ ಅಥವಾ ಈ ಒಂದು ಗೊಂದಲ ಏನಿದೆ, ಅವರ ಮುಂದಿನ ರಾಜಕೀಯ ಭವಿಷ್ಯ, ಸಿನಿಮಾದಲ್ಲಿ ಮತ್ತೆ ಅವರು ಬರೋದಾದರೂ ಕೂಡ ಈ ಎಲ್ಲ ವಿಚಾರಗಳಿಂದ ಹೇಗೆ ಹೊರಗಡೆ ಬರ್ತಾರೆ ಅನ್ನೋದೇ ಪ್ರಶ್ನೆ. ಇದೇ ರೀತಿಯಾದಂಥ ವಿಶೇಷ ಕಾಂಟೆಂಟ್ಗಳಿಗೆ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.